ಮೊದಲೆಲ್ಲ ಉಪವಾಸ ಮಾಡೋ ಕಾನ್ಸೆಪ್ಟ್ ಇತ್ತು. ಈಗೀಗ ಉಪವಾಸ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಅನ್ನೋ ಮಟ್ಟಿಗೆ ಅದು ಡಿಸಪಿಯರ್ ಆಗ್ತಾ ಇದೆ. ಬೇಡದೇ ಇರುವಂತಹ ಸೆಲ್ಸ್ಗಳು ಫಾಸ್ಟಿಂಗ್ ಮಾಡಿದ್ರೆ ಸತ್ತು ಹೋಗುತ್ತೆ. ಇದರಿಂದ ದೇಹಕ್ಕೆ ಒಳ್ಳೇದೇ ಆಗುತ್ತೆ, ಕೆಟ್ಟದೇನಾಗಲ್ಲ. ಆಯುರ್ವೇದದಲ್ಲಿ ಉಪವಾಸಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಸರ್? ಲಂಘನಂ ಪರಮೌಷಧಂ ಅಂತ. ನಾವು ಹಸಿವನ್ನ ಮೈಂಡ್ ಸೆಟ್ ಇಟ್ಕೊಂಡ್ಬಿಟ್ಟು ನಾವು ನೀಟಾಗಿ ಮಾಡಿದ್ವಿ ಅಂತ ಹೇಳಿದ್ರೆ ಇದರಿಂದ ಹಲವಾರು ಬೆನಿಫಿಟ್ಸ್ ಗಳಿರುತ್ತೆ. ದೇಹಕ್ಕೆ ಗೊತ್ತಿರುತ್ತೆ ಯಾವ ಸೆಲ್ಸ್ ಬೇಕು ಯಾವ ಸೆಲ್ಸ್ ಬೇಡ ಅಂತ. ಅದನ್ನ ಅದು ಹೊಡೆದಾಗ್ಲಿಕ್ಕೆ ನಾವು ಟೈಮ್ ಕೊಡ್ಬೇಕು. ಅದಕ್ಕೆ ಜ್ವರ ಹೋಗ್ಬೇಕು ಅಂತ ಹೇಳಿದ್ರೆ ಫಾಸ್ಟಿಂಗ್. ಗ್ಯಾಸ್ಟ್ರೈಟಿಸ್ ಇರೋರು ಉಪವಾಸ ಮಾಡಬಾರ್ದು ಅಂತ ಹೇಳ್ತಾರೆ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಯಾವಾಗ ಈ ರೀತಿಯಾದಂತಹ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅಂತ ಹೇಳಿದ್ರೆ ಫುಡ್ ಇಂಡಿಸಿಪ್ಲಿನ್ ಇದ್ರೆ ಮಾತ್ರ ಆಗುತ್ತೆ. ಮೊದಲೆಲ್ಲ ಏಕಾದಶಿ, ಸಂಕಷ್ಟಿ ಅದು ಇದು ಅಂತ ಉಪವಾಸ ಮಾಡೋ ಕಾನ್ಸೆಪ್ಟ್ ಇತ್ತು. ಬಟ್ ಈಗೀಗ ಉಪವಾಸ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಅನ್ನೋ ಮಟ್ಟಿಗೆ ಅದು ಡಿಸಪಿಯರ್ ಆಗ್ತಾ ಇದೆ. ಸೊ ಈ ಉಪವಾಸ ಮಾಡುವಂತಹ ಅವಶ್ಯಕತೆ ಇದೆಯಾ ಅಂತ? ಹೌದು, ಉಪವಾಸ ಅಥವಾ ಏನು ಇವಾಗ ಫಾಸ್ಟಿಂಗ್ ಅಂತ ಯೂಸ್ ಮಾಡ್ತೀವಿ ನಾವು ಟರ್ಮ್, ಇದನ್ನ ಮಾಡುವಂಥ ಅವಶ್ಯಕತೆ ಖಂಡಿತವಾಗ್ಲೂ ಇದೆ ಮನುಷ್ಯನಿಗೆ. ಇದು ಮುಂಚೆ ಇತ್ತು, ಮಿಡ್ಲಲ್ಲಿ ಮರ್ತು ಹೋಗಿದ್ರು ಜನ, ನೀವು ಹೇಳಿರುವಂಗೆ. ತಿರ್ಗಾ ವೆಸ್ಟರ್ನ್ ಕಂಟ್ರಿಯಿಂದ ರಿಸರ್ಚ್ ಆಗಿಬಿಟ್ಟು ನೋಬೆಲ್ ಪ್ರೈಸ್ ಸಿಕ್ತು ಕೆಲವೊಬ್ಬರಿಗೆ. ಆಯುರ್ವೇದವ್ರಿಗೆ ಸಿಗಬೇಕಿತ್ತು, ಯಾವಾಗೂ ತುಂಬ 1000 ವರ್ಷ ಹಿಂದೆ ಸಿಗಬೇಕಿತ್ತು. ಎನಿವೇಸ್ ಅವ್ರಿಗೆ ಸಿಕ್ಕ ಮೇಲೆ ಹೌದು ಫಾಸ್ಟಿಂಗ್ ಅನ್ನೋ ಕನ್ಸೆಪ್ಟ್ ಇದೆ, ಬೇಡದೇ ಇರುವಂಥ ಸೆಲ್ಸ್ಗಳು ಫಾಸ್ಟಿಂಗ್ ಮಾಡಿದರೆ ಸತ್ತು ಹೋಗುತ್ತೆ, ಇದರಿಂದ ದೇಹಕ್ಕೆ ಒಳ್ಳೇದೇ ಆಗುತ್ತೆ, ಕೆಟ್ಟದೇನಾಗಲ್ಲ ಅಂತ ಇವಾಗ ತಿರ್ಗಾ ಜನರಿಗೆ ಅರ್ಥ ಆಗ್ತದೆ. ಆಯುರ್ವೇದದಲ್ಲಿ ಉಪವಾಸಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಸರ್? ತುಂಬ ಪ್ರಾಮುಖ್ಯತೆ ಇದೆ. ಒಂದು ನೀವು ಟ್ಯಾಗ್ಲೈನ್ ಕೇಳಿರಬಹುದು, ಲಂಘನಂ ಪರಮೌಷಧಂ ಅಂತ. ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂತಹ ಔಷಧಿ ಏನಪ್ಪ ಅಂತ ಹೇಳಿದರೆ ಲಂಘನ. ಸೊ ಈ ಲಂಘನ ಅಂದರೆ, ಲಂಘನದಲ್ಲಿ ಉಪವಾಸ ಕೂಡ ಒಂದು. ನಾವು ಹಸಿವನ್ನು ತಡೆದು ಹಿಡಿದುಕೊಂಡು ಕಂಟ್ರೋಲ್ಡ್, ಅಂದರೆ ಅದನ್ನು ನಾವು ಅನಿವಾರ್ಯವಾಗಿ ಮಾಡ್ಲಿಕ್ಕೆ ಹೋಗಬಾರ್ದು. ಅದನ್ನು ನಾವು ಮೈಂಡ್ ಸೆಟ್ ಇಟ್ಕೊಂಡ್ಬಿಟ್ಟು ನಾವು ನೀಟಾಗಿ ಮಾಡಿದ್ವಿ ಅಂತ ಹೇಳಿದರೆ ಇದರಿಂದ ಹಲವಾರು ಬೆನಿಫಿಟ್ಸ್ಗಳಿರುತ್ತೆ. ಆಯುರ್ವೇದದಲ್ಲಿ ಅದಕ್ಕೇ ಲಂಘನಂ ಪರಮೌಷಧಂ ಅಂತ ಹೇಳಿದ್ದಾರೆ. ಯಾವುದೋ ಔಷಧಿನ ನಾವು ತಗೊಳ್ಳೋದಕ್ಕಿಂತ ಮುಂಚೆ ಅಥವಾ ಎಲ್ಲ ಔಷಧಿನ ತೊಗೊಂಡು ಆದಮೇಲೂ ವರ್ಕ್ ಆಗಲಿಲ್ಲ ಅಂತ ಹೇಳಿದರೆ ಲಂಘನ ಮಾಡಬೇಕು. ನೀವು ಯಾವುದೋ ಔಷಧಿ ಅಥವಾ ಬೇರೆ ಎಲ್ಲ ಔಷಧಿನ ತಗೊಳ್ಳುವಂಥ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿದರೆ ಲಂಘನ ಮಾಡಬೇಕು. ಓಕೆ, ಉಪವಾಸ ಅನ್ನೋದನ್ನ ಯಾಕೆ ಮಾಡಬೇಕು ಅಂತ? ಸೊ ಉಪವಾಸ ಅನ್ನೋದನ್ನು ಯಾಕೆ ಮಾಡಬೇಕು ಅಂತ ಹೇಳಿದರೆ, ಇವಾಗ ಪ್ರತಿನಿತ್ಯವೂ ನಾವು ದೇಹಕ್ಕೆ ಹೇಗೆ ಶ್ರಮ ಆಯಿತು ಅಂತ ಹೇಳಿಬಿಟ್ಟು ನೈಟ್ ರೆಸ್ಟ್ ಕೊಡ್ತೇವೆ, ಅದೇ ರೀತಿ ನಮ್ಮ ಜಠರ ಅಗ್ನಿ ಏನಿರುತ್ತೆ ಅಥವಾ ಡೈಜೆಸ್ಟಿವ್ ಸಿಸ್ಟಮ್, ಡೈಜೆಸ್ಟಿವ್ ಫೈರ್, ಡೈಜೆಸ್ಟಿವ್ ಪವರ್ ಅಂತ ಏನು ಹೇಳ್ತೇವೆ, ಅದಕ್ಕೂ ಕೂಡ ಒಂದು ಬ್ರೇಕ್ ಅಂತ ಬೇಕು. ಆ ಬ್ರೇಕ್ ಸಿಗಬೇಕು ಅಂತ ಹೇಳಿದರೆ ಅದು ವರ್ಕ್ ಮಾಡ್ತಾ ಇರಬಾರ್ದು ಆ ಟೈಮಲ್ಲಿ, ಅಥವಾ ವರ್ಕ್ ಮಾಡಿದರೂ ಕೂಡ ಅದರ ಮೇಲೆ ಪ್ರೆಷರ್ ಇರಬಾರ್ದು ಅಂತ. ವರ್ಕ್ ಪ್ರೆಷರ್ ಇಂದ ಏನೇನು ತೊಂದರೆಗಳಾಗುತ್ತೆ ಅಂತ ಹೇಳ್ತಿರ್ತೇವೆ, ಅದು ನಮ್ಮ ದೇಹದ ಪ್ರತಿ ಒಂದು ಸಿಸ್ಟಮ್ಗೂ ಕೂಡ ಅಪ್ಲಿಕೇಬಲ್ ಇರುತ್ತೆ ಅಲ್ವಾ. ಸೊ ಇವಾಗ ಒಂದು ವೆಹಿಕಲ್ ಇದೆ ಅಥವಾ ಒಂದು ಯಾವುದೋ ಮಷಿನ್ ಇದೆ, ಮಷಿನರಿ ಇದೆ, ಇಕ್ವಿಪ್ಮೆಂಟ್ ಇದೆ, ಅದು ಕಂಟಿನ್ಯೂಸ್ ಆಗಿ ರನ್ ಆಗ್ತಾನೆ ಇದೆ ಅಂತ ಹೇಳಿದರೆ ಯಾವತ್ತೋ ಒಂದು ದಿವಸ ನಿಂತ್ಕೊಂಡ್ಬಿಡುತ್ತೆ. ಆಮೇಲೆ ಆ ರೀತಿ ಆಗಬಾರ್ದು ಅಂತ ಹೇಳಿದರೆ ಆವಾಗವಾಗ ಅದಕ್ಕೆ ಬ್ರೇಕ್ ಕೊಡ್ತಾ ಇರಬೇಕು. ಸೊ ಅದಕ್ಕೆ ಉಪವಾಸವನ್ನು ಮಾಡಬೇಕು. ಇದು ಜನರಲ್ ಎಕ್ಸ್ಪ್ಲನೇಷನ್. ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಹೇಳಿ ಸರ್ ನೀವೇನು ಮಾತಾಡ್ತಾ ಇದ್ದೀರಾ, ಇದೆಲ್ಲ ಗೊತ್ತು ಅಂತ ಹೇಳೋರಿಗೆ ಆಟೋಫೇಜಿ ಅಂತ ಬಂತು ಹೊಸದು. ಅಲ್ಲಿ ಕೆಲವೊಂದು ನೊಟೋರಿಯಸ್ ಸೆಲ್ಸ್ಗಳಿರುತ್ತೆ ದೇಹದಲ್ಲಿ, ಕೆಲವೊಂದು ಜೀವಕೋಶಗಳೇನಿರುತ್ತೆ ನೊಟೋರಿಯಸ್, ಅಂದರೆ ಅದು ಬೇಡದೇ ಇರುವಂಗೆ ಡಿವೈಡ್ ಆಗ್ತಾ ಇರುತ್ತೆ. ಟ್ಯೂಮರ್ಸ್, ಗಂಟುಗಳು, ಗಡ್ಡೆಗಳು, ಕ್ಯಾನ್ಸರ್ ಸೆಲ್ಸ್ ಏನಿರುತ್ತೆ, ಇದೆಲ್ಲ ಆಗಬಾರದು ಅಥವಾ ಆಗಿದ್ದು ಕಂಟ್ರೋಲಲ್ಲಿ ಇರಬೇಕು ನಮ್ಮ ಚಿಕಿತ್ಸೆಯ ಜೊತೆ ಅಂತ ಹೇಳಿದರೆ ಆವಾಗ ಈ ರೀತಿಯಾದಂತಹ ಉಪವಾಸದ ಮಹತ್ವ ತುಂಬ ಇರುತ್ತೆ ಅಂತ. ಸೊ ಅಲ್ಲಿ ದೇಹಕ್ಕೆ ಗೊತ್ತಿರುತ್ತೆ ಯಾವ ಸೆಲ್ಸ್ ಬೇಕು ಯಾವ ಸೆಲ್ಸ್ ಬೇಡ ಅಂತ. ಅದನ್ನು ಅದು ಹೊಡೆದಾಕ್ಲಿಕ್ಕೆ ನಾವು ಟೈಮ್ ಕೊಡಬೇಕು. ಅದಕ್ಕೆ ಅದನ್ನು ನಾವು ಸರಿ ಮಾಡೋದಕ್ಕೆ ಟೈಮ್ ಕೊಡಬೇಕು. ನಾವು ಟೈಮ್ ಕೊಡದೇ ಕಂಟಿನ್ಯೂಸ್ ಆಗಿ ತಿನ್ಕೊಂಡಿದ್ವಿ ಅಂತ ಹೇಳಿದರೆ ಅದು ಡೈಜೆಷನ್ ಮಾಡೋದ್ರಲ್ಲಿ ಬಿಸಿ ಇರುತ್ತೆ, ಬೇರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಅದು ಬೇರೆ ಕೆಲಸ ಮಾಡಬೇಕು ಅಂತ ಹೇಳಿದರೆ ಡೈಜೆಷನಿಂದ ರೆಸ್ಟ್ ಕೊಡಬೇಕು ನಾವು. ಸೊ ಅದಕ್ಕೆ ಉಪವಾಸ. ಯಾವ್ಯಾವ ರೀತಿಯ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ಉಪವಾಸ ಮಾಡೋದ್ರಿಂದ? ಉಪವಾಸ ಮಾಡೋದ್ರಿಂದ ಹಲವಾರು ಬೆನಿಫಿಟ್ಸ್ಗಳು ಸಿಗುತ್ತೆ. ಎಸ್ಪೆಷಲಿ ಆಯುರ್ವೇದದಲ್ಲಿ ಹೇಳಿರುವ ಹಾಗೆ ಇಮಿಡಿಯೇಟಾಗಿ ಜ್ವರ ಅನಿಸ್ತು ದೇಹದಲ್ಲಿ ಅಂತ ಹೇಳಿದರೆ, ಆಯುರ್ವೇದದ ಪ್ರಕಾರ ಜ್ವರ ಅಂತ ಹೇಳುವುದು ಹೊಟ್ಟೆಯಿಂದ ಬರುವಂಥದ್ದು, ಅಜೀರ್ಣದಿಂದ ಬರುವಂಥದ್ದು. ಜ್ವರ, ಶೀತ ಇದೆಲ್ಲ ಕೂಡ ಅಜೀರ್ಣದಿಂದ ಬರುವಂಥದ್ದು. ಬಟ್ ವೆದರ್ ಚೇಂಜ್ ಇಂದನೂ ಆಗುತ್ತೆ ಅಂತ. ವೆದರ್ ಚೇಂಜ್ ಇಂದ ಯಾಕೆ ಆಗುತ್ತೆ ಅಂತ ಹೇಳಿದರೆ ಆ ಟೈಮಲ್ಲಿ ನೀವು ಸರಿಯಾಗಿ ಡಯಟ್ ಫಾಲೋ ಮಾಡಿರಲ್ಲ. ಹೌದು, ಅನಿವಾರ್ಯವಾಗಿ ಬರುವಂಥದ್ದು ಬೇರೆ. ನಾವು ಬೇರೆ ಯಾವುದೋ ಪ್ಲೇಸಿಗೆ ಟ್ರಾವೆಲ್ ಮಾಡಿದ್ವಿ, ಅಲ್ಲಿ ವೆದರ್ ತುಂಬ ಕೋಲ್ಡ್ ಇದೆ, ಅಲ್ಲಿ ಇನ್ಫೆಕ್ಷನ್ ಆಗಿ ಬಂತು ಅನ್ನೋದು ಬೇರೆ. ಅಲ್ಲೂ ಕೂಡ ಈ ಕನ್ಸೆಪ್ಟ್ ಅಪ್ಲಿಕೇಬಲ್ ಆಗುತ್ತೆ, ಬಟ್ ಅದು ತುಂಬ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ ಮತ್ತೆ ಯಾವಾಗಾದರೂ. ಆದರೆ ಜನರಲ್ ಆಗಿ ಅಜೀರ್ಣ ಆಗಿಬಿಟ್ಟು ಜ್ವರ ಬರುವಂಥದ್ದು, ಇನ್ಕ್ಲೂಡಿಂಗ್ ಶೀತ ಕೂಡ ಹೇಳ್ತಿದ್ದೇನೆ ನಿಮಗೆ. ತುಂಬ ಜನ ಶೀತ ಅಂದರೆ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಅಂದ್ಕೊಂಡಿರ್ತಾರೆ.
ಅಥವಾ ಬ್ರಾಂಕೈಟಿಸ್, ಅಲರ್ಜಿಕ್ ರೈನೈಟಿಸ್ ಇದೆಲ್ಲ ಕೂಡ ಶ್ವಾಸನಾಳದಿಂದ ಬರೋದು ಅಂತ ಅಂದ್ಕೊಂಡಿರ್ತಾರೆ. ಶ್ವಾಸನಾಳದಲ್ಲಿ ಅದು ಕಾಣಿಸಿಕೊಳ್ಳುವಂಥದ್ದು, ಆಗುವಂಥದ್ದು ಹೊಟ್ಟೆಯಲ್ಲಿ, ಗಟ್ಟಲ್ಲಿ. ಎಲ್ಲ ಡಿಸೀಸಸ್ಸು ಮ್ಯಾಕ್ಸಿಮಮ್ ರೋಗಗಳು ಉತ್ಪನ್ನ ಆಗುವಂಥದ್ದು ಅಗ್ನಿಯ ಒಂದು ತೊಂದರೆಯಿಂದ, ಜಾಠರಾಗ್ನಿ. ಸೊ ಆ ಜ್ವರ ಹೋಗಬೇಕು ಅಂತ ಹೇಳಿದರೆ ಫಾಸ್ಟಿಂಗ್ ಮಾಡಿ. ಜ್ವರ ಬಂದಿದೆ ಸರ್, ಎನರ್ಜಿ ಬರಬೇಕು, ತಿನ್ನಿ ನಾನ್ ವೆಜ್, ಸರಿಯಾಗಿ ತಿನ್ಕೊಂಡ್ಬಿಡ್ತಾರೆ, ಜಾಸ್ತಿ ಆಗಿಬಿಡುತ್ತೆ. ವಾಂತಿ ಭೇದಿ ಸ್ಟಾರ್ಟ್ ಆಗಿದೆ, ಉಪವಾಸ ಮಾಡಿ. ಸರಿ, ಪ್ರಾಣಿಗಳು ಕೂಡ ಹುಷಾರಿಲ್ಲದಾಗ ಉಪವಾಸ ಮಾಡ್ತವೆ. ಪ್ರಾಣಿಗಳು ಸ್ಪೆಸಿಫಿಕ್ ಆಗಿ ಕೆಲವೊಂದು ಹುಲ್ಲುಗಳನ್ನು ಸ್ಮೆಲ್ ಮಾಡಿ ತಿಂದುಬಿಟ್ಟು ವಾಂತಿ ಮಾಡ್ಕೊಳ್ತವೆ. ನೋಡಿರ್ತೀರ ನೀವು ರೋಡ್ ಮೇಲೆಲ್ಲೋ ವಾಂತಿ ಹಚ್ಚೋದು ಹುಲ್ಲುಗಳು ಬಿದ್ದಿರುತ್ತೆ. BBMP ಅವ್ರು ಕ್ಲೀನ್ ಮಾಡ್ತಾರೆ, ಅದು ಬೇರೆ ಮಾತು. ಆದರೆ ದಟ್ ಈಸ್ ಅ ಟೈಪ್ ಆಫ್ ಲಂಘನ. ಅದು ಲಂಘನದಲ್ಲಿ ಬರುವಂಥ ಟೈಪ್. ಪ್ರಾಣಿಗಳಿಗೆ ಗೊತ್ತಿದೆ ಆ್ಯಂಡ್ ಸರಿ ಆಗ್ತವೆ ಅವು. ಪ್ರಾಣಿಗಳಿಗೆ ತುಂಬ ಜನ ಕೆಲವೊಬ್ರು ಕೆಟ್ಟೋಗಿರೋಂಥ ಆಹಾರ ಕೊಡ್ತಾರೆ ಅಥವಾ ಏನೋ ಒಂದು ಬೆರೆಸಿ ಕೊಡುವಂಥದ್ದು ಕೆಲವೊಬ್ರು ಮಾಡ್ತಾರೆ. ಮಾಡಬಾರ್ದು ಆ್ಯಕ್ಚುಲಿ. ಅದು ಮಾಡಿದ ಮೇಲೆ ಅದು ಕೆಲವೊಂದು ಹುಲ್ಲುಗಳನ್ನು ಸ್ಮೆಲ್ ಮಾಡ್ಕೊಂಡು ಹೋಗುತ್ತೆ. ಕರೆಕ್ಟಾಗಿ ಅದನ್ನು ತಿಂದುಬಿಟ್ಟು ವಾಂತಿ ಮಾಡುತ್ತೆ ಎಲ್ಲ. ವಾಂತಿ ಮಾಡಿ ಆಮೇಲೆ ನೀವು ಏನು ಫುಡ್ ಕೊಟ್ಟರು ತಿನ್ನಲ್ಲ ಅದು. ದಟ್ ಇಸ್ ಅ ಟೈಪ್ ಆಫ್ ಲಂಘನ. ಸ್ವಲ್ಪ ಹೊತ್ತು ಉಪವಾಸ ಮಾಡೋದು. ಹೌದು. ಸೊ ವಾಂತಿ ಭೇದಿ ಆಗ್ತಾ ಇದೆ, ಫುಡ್ ಪಾಯ್ಸನಿಂಗ್ ಆಗಿದೆ, ಅಜೀರ್ಣ ಆಗಿದೆ, ಉಪವಾಸ ಮಾಡಿ, ಬೇರೆ ಏನು ಮಾಡಬೇಡಿ. ಇಲ್ಲ ಸರ್ ನಾನು ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತೇನೆ, ಎಮರ್ಜೆನ್ಸಿಲಿ ವಾಂತಿ ಆಗ್ತಿದೆ. ವಾಂತಿ ಏನಕ್ಕೆ ಆಗ್ತಿದೆ? ನೀವು ಬೇಡದಿರೋ ಒಂದು ಬಾಡಿಯಲ್ಲಿ ಇದೆ, ಹೊರಗಡೆ ಹೋಗಲಿ, ಅದನ್ನು ಬಿಡಿ. ನಿಮ್ಮ ಕೆಲಸ ಪುನರ್ಜಲೀಕರಣ ಮಾಡಿ, ರೀಹೈಡ್ರೇಷನ್ ಮಾಡಿ. ನೀರು ಹೋಗ್ತಿದೆಯಾ ಹೊರಗಡೆ, ಕಂಟೆಂಟ್ಸ್ ಹೋಗ್ತಿದೆಯಾ, ಅದನ್ನ ಕುಡೀರಿ ಸರಿಯಾಗಿ. ತುಂಬಾ ಸುಸ್ತಾಯಿತು, ತಲೆ ಸುತ್ತ ಬೀಳ್ತಾ ಇದ್ದೀರಾ, ಹೋಗ್ಬೇಕು ಅವಾಗ ಹಾಸ್ಪಿಟ್ಲಿಗೆ, ಅವಾಗ ಮಾಡಬೇಕು, ಬೇಡ ಅಂತಲ್ಲ. ಇಮಿಡಿಯೇಟಾಗಿ ಹೋಗಬಾರ್ದು. ಸರ್ 4-5 ಸರಿ ಲೂಸ್ ಮೋಷನ್ ಆಯಿತು ಸರ್, ನಾನು ಮೋಷನ್ ನಿಲ್ಲಿಸುವಂಥ ಮಾತ್ರೆ ತೊಗೊಂಡೆ, 2 ದಿವಸ ಆಯಿತು ಮೋಷನ್ ಆಗಿಲ್ಲ ಸರ್. 3ನೇ ದಿವಸ ಮೋಷನ್ ತುಂಬ ಗಟ್ಟಿ ಆಯಿತು ಸರ್, ಪೈಲ್ಸ್ ಆಯಿತು, ಫಿಶರ್ ಆಯಿತು. ಆ ಮೆಡಿಸಿನ್ ಪ್ರಾಬ್ಲಮ್ ಅಲ್ಲ, ಅದು ನಮ್ಮ ಪ್ರಾಬ್ಲಮ್. ವೇಟ್ ಮಾಡಿ, ಯಾಕೆ ಲೂಸ್ ಮೋಷನ್ ಆಗ್ತಿದೆ, ಯಾಕೆ ಭೇದಿ ಆಗ್ತಿದೆ, ದೇಹದಲ್ಲಿ ಏನೋ ಬೇಡದಿರುವಂಥ ಅಂಶ ಇದೆ, ಹೊರಗಡೆ ಹೋಗ್ಲಿಕ್ಕೆ ಬಿಡಿ ಅದನ್ನು. ಹೊರಗಡೆ ಹೋಗಿ 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 ಎಲ್ಲಿವರೆಗೂ ಅಂದರೆ ನಿಮ್ಗೆ ಸುಸ್ತಾಗೋದು, ನೀವು ಇನ್ನೇನು ಬಿದ್ದು ಬಿಡ್ತೀರಾ, ಆವಾಗ ನೀವು ಮಾಡಿ ಇದನ್ನೆಲ್ಲ. ಅಂಥ ಪರಿಸ್ಥಿತಿ ಬರಲ್ಲ. ಯಾಕೆಂದರೆ ದೇಹಕ್ಕೆ ಗೊತ್ತು ಯಾವಾಗ ಏನು ಮಾಡಬೇಕು ಅಂತ. ನಾವು ಅದಕ್ಕೆ ಅಪಾರ್ಚುನಿಟಿ ಕೊಡಬೇಕು. ನಾವು ಅದಕ್ಕೆ ಬಿಡಲಿಲ್ಲ ಅಂತ ಹೇಳಿದರೆ ಆವಾಗ ಅದು ಮಾಡಲ್ಲ. ಸೊ ಕ್ಲಿಯರ್ ಆಗಿದೆ ಕಾನ್ಸೆಪ್ಟ್. ಇಮಿಡಿಯೇಟಾಗಿ ವಾಂತಿ ಆಗ್ಲಿಕ್ಕೆ ಶುರು ಆಯಿತು, ಇಮಿಡಿಯೇಟಾಗಿ ಭೇದಿ ಆಗ್ಲಿಕ್ಕೆ ಶುರು ಆಯಿತು ಅಂತ ಹೇಳಿದರೆ, ಅನ್ಲೈಕ್ ಕಂಟೆಂಪ್ರರಿ ಸೈನ್ಸ್, ವಿತ್ ಡ್ಯೂ ರೆಸ್ಪೆಕ್ಟ್, ನಾವು ಅದನ್ನು ನಿಲ್ಲಿಸಬಾರ್ದು. ವಾಂತಿ ಬರ್ತಿದೆ ಸರ್, ಏನು ಮಾತಾಡಿದ್ದೀರಾ ಸರ್, ನಿಮ್ಗೆ ಗೊತ್ತಾಗಲ್ವಾ, ವಾಂತಿ ಬರ್ತಾ ಇದೆ, ನಿಲ್ಲಿಸಬಾರ್ದು, ಹೋಗಲಿ, ಅದು ಆಟೋಮೆಟಿಕ್ ನಿಂತೋಗುತ್ತೆ. ನೀವು ವಾಂತಿನ ನಿಲ್ಲಿಸಿದರೆ ಅಥವಾ ಲೂಸ್ ಮೋಷನ್ ಆಗ್ತಿರೋದನ್ನು ನಿಲ್ಲಿಸಿದರೆ, ಒಳಗಡೆ ಇರುವಂಥ ಒಂದು ಕಂಟೆಂಟ್ ಯಾವುದು ಆಚೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇದೆ, ಅದು ಹೋಗ್ದೇನೆ ಅಲ್ಲೇ ಕೂತ್ಕೊಂಡ್ಬಿಟ್ಟು ಯಾವುದೋ ಒಂದು ಸ್ಕಿನ್ ಡಿಸೀಸ್ ಮಾಡುತ್ತೆ, ಯಾವುದೋ ಒಂದು ಆಟೋ ಇಮ್ಯೂನ್ ಕಂಡೀಷನ್ ರೆಡಿ ಮಾಡುತ್ತೆ, ಒಳಗಡೆ ಕೂತ್ಕೊಂಡು ಯಾವುದೋ ಒಂದು ಬೇರೆ ತೊಂದರೆನ ರೆಡಿ ಮಾಡುತ್ತೆ. ನಾಳೆ ಇರಿಟೇಬಲ್ ಬೌಲ್ ಡಿಸೀಸ್ ಆಗುತ್ತೆ. ಯಾಕೆ ಆಯಿತು? ಇದರಿಂದನೇ. ಇದನ್ನು ಹೇಗೆ ಹುಡ್ಕೋದು ಸರ್, ಹೆಂಗೆ ಮಾತಾಡ್ತಿದ್ದೀರಾ ನೀವು? ಆಗುತ್ತೆ ರಿಸರ್ಚ್. ಇದ್ರ ಮೇಲೆ ರಿಸರ್ಚ್ ಆಗಿ ಬಂದ ಮೇಲೆ ನೀವು ಅಕ್ಸೆಪ್ಟ್ ಮಾಡ್ತಿದ್ದೀರಾ ಅಂದರೆ ಅಲ್ಲಿವರೆಗೂ ಮಾಡ್ತಾ ಇದ್ದೀರಿ, ರಿಸರ್ಚ್ ಆಗಿ ಬರುತ್ತೆ. ಹಾಗೆ ಗ್ಯಾಸ್ಟ್ರೈಟಿಸ್ ಇರೋರು ಉಪವಾಸ ಮಾಡಬಾರ್ದು ಅಂತ ಹೇಳ್ತಾರೆ, ನಿಜಾನ ಸರ್? ಇಲ್ಲಿ ಗ್ಯಾಸ್ಟ್ರೈಟಿಸ್ ಅಂತ ಹೇಳುವುದೇ ಒಂದು ಆಹಾರಜನ್ಯ ರೋಗ. ಓವರ್ ಈಟಿಂಗ್ ಮಾಡಿರ್ತಾರೆ. ಇವತ್ತು ತುಂಬ ಚೆನ್ನಾಗಿದೆ ಸರ್, ಯಾವುದೋ ಮದುವೆಗೆ ಹೋಗಿದೆ, ಊಟ ತುಂಬ ಚೆನ್ನಾಗಿತ್ತು, ಸ್ವೀಟ್ಸ್ ಎಲ್ಲ ಇಲ್ಲಿವರೆಗೂ ತಿಂದಿದ್ದೇನೆ ಸರ್, ಇನ್ನೊಂದು ಸ್ವಲ್ಪ ಜಾಗ ಇದೆ, ಅದನ್ನು ತಿಂದ್ಬಿಡ್ತೇನೆ ಸರ್. ಬಾಡಿ ವೇಟ್ ಮಾಡುತ್ತೆ, ಸ್ವಲ್ಪ ಡೈಜೆಸ್ಟಿವ್ ಸಿಸ್ಟಮ್ ವೇಟ್ ಮಾಡುತ್ತೆ. ನಮ್ಮ ಪಾಚಕ ಶಕ್ತಿ ಏನಿದೆ ಅಪಾರ್ಚುನಿಟಿ ಕೊಡುತ್ತೆ. ಅದನ್ನು ಮೀರಿ ಕೂಡ ನಾವು ಲಿಮಿಟ್ ಕ್ರಾಸ್ ಮಾಡಿದರೆ ಆವಾಗ ಕೆಲವೊಂದು ಸಿಂಪ್ಟಮ್ಸ್ಗಳನ್ನು ತೋರಿಸುತ್ತೆ. ಯಾವಾಗ ಈ ರೀತಿಯಾದಂಥ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅಂತ ಹೇಳಿದರೆ, ಫುಡ್ ಇಂಡಿಸಿಪ್ಲಿನ್ ಇದ್ದರೆ ಮಾತ್ರ ಆಗುತ್ತೆ. ಎಲ್ಲೆಲ್ಲೋ ಯಾವಾಗೋ ಎಷ್ಟೆಷ್ಟೋ ಹೇಗೇಗೋ ನಿಂತ್ಕೊಂಡು ತಿನ್ನುವಂಥದ್ದು ಅಥವಾ ಮೈಂಡ್ಫುಲ್ಲಾಗಿ ತಿಂದೇ ಇರುವಂಥದ್ದು ಆವಾಗ ಆಗುವಂಥದ್ದು. ಇಲ್ಲಿ ಉಪವಾಸ ಖಂಡಿತವಾಗಲೂ ಹೆಲ್ಪ್ ಆಗುತ್ತೆ. ಇಲ್ಲ ಸರ್ ನಂಗೆ ಉಪವಾಸ ಮಾಡಲಿಕ್ಕೆ ಆಗಲ್ಲ, ಸ್ಲೋ ಆಗಿ ಸ್ಟಾರ್ಟ್ ಮಾಡಿ. ಡೈರೆಕ್ಟಾಗಿ 4 ದಿವಸ ಉಪವಾಸ ಮಾಡೋದಲ್ಲ, ಸ್ಲೋ ಆಗಿ ಸ್ಟಾರ್ಟ್ ಮಾಡಿ, ಮೈಂಡ್ ಸೆಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿ, ಸರಿಯಾಗುತ್ತೆ. ತುಂಬ ಪ್ರಚಲಿತವಾಯಿತು ಇಂಟರ್ಮಿಟೆಂಟ್ ಫಾಸ್ಟಿಂಗ್, ಎಲ್ಲ ಮುಂಚೆನೇ ಹೇಳಿರುವಂಥ ಕಾನ್ಸೆಪ್ಟ್. ಲಂಘನಂ ಪರಮೌಷಧಮಲ್ಲಿ ಎಲ್ಲ ಬಂತು. ಲಂಘನಂ ಪರಮೌಷಧಮಲ್ಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನೋದು ಕಾಲ್ಧೂಳಿನಷ್ಟು ಒಂದು ವಿಭಾಗ ಅಷ್ಟೇ. ಇನ್ನೂ ಅದರಲ್ಲಿ ಇರುವಂಥ ಲಂಘನಂ ಪರಮೌಷಧಮನ್ನು ಇವರು ಡಿಕೋಡ್ ಮಾಡಿ ರಿಸರ್ಚ್ ಮಾಡಲಿಕ್ಕೆ ಇನ್ನೂ 50 ವರ್ಷ ಬೇಕು. ಬಟ್ ಆಲ್ರೆಡಿ ಹೇಳಿದಿದೆ ಅಲ್ಲ, ಬರೋದದೇ ಫೈನಲಿ. ಅದನ್ನು ಇಂಗ್ಲೀಷಲ್ಲಿ ಹೇಳ್ತಾರೆ ಅಷ್ಟೇ, ಇದು ಸಂಸ್ಕೃತದಲ್ಲಿದೆ ಅಥವಾ ಕನ್ನಡದಲ್ಲಿದೆ. ಸೊ ಇದನ್ನು ನಾವು, ಅಥವಾ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಕ್ಲಿಯರಾಗಿ ಹೇಳಿದ್ದಾರೆ. ನಿಮ್ಗೆ ಏನು ತಿನ್ನಬೇಕು ಅಂತ ಗೊತ್ತಿದೆ ಅಂತ ಹೇಳಿದರೆ ಅದನ್ನು ನೀವು ಕರೆಕ್ಟಾಗಿ ತಿನ್ಕೊಂಡು ಹೋದರೆ ಅಲ್ಲಿ ಗ್ಯಾಸ್ಟ್ರೈಟಿಸು ಆಗಲ್ಲ, ತೊಂದರೆನೂ ಆಗಲ್ಲ. ಆಗಿದೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಉಪವಾಸ ಮಾಡಬಹುದು ಅವರು, ಬಟ್ ಡಿಸಿಪ್ಲಿನ್ಡಾಗಿ ಮಾಡಬೇಕು. ಮೇ ಬಿ ಯಾವುದೋ ಒಂದು ನಿಯರ್ ಬೈ ಆಯುರ್ವೇದ ವೈದ್ಯರ ಒಂದು ಸಲಹೆಯನ್ನು ಪಡೆದುಕೊಂಡು ಬಿಟ್ಟು ಮಾಡಿದರೆ ತುಂಬ ಉತ್ತಮ. ಇನ್ನು ಮಹಿಳೆಯರ ವಿಷಯಕ್ಕೆ ಬಂದರೆ,
ಮಂತ್ಲಿ ಮೆನ್ಸ್ಟ್ರುಯೇಷನ್ ಆಗ್ತಾ ಇರುತ್ತೆ, ಅಥವಾ ಕೆಲವರಿಗೆ ಮೆನೋಪಾಸ್ ಆಗಿರುತ್ತೆ. ಸೊ ಈ ಟೈಮಲ್ಲಿ ಯಾವ ರೀತಿ ಉಪವಾಸ ಮಾಡ್ಬೋದು ಅಥವಾ ಮಾಡಬಾರ್ದಾ ಅಂತ? ಇಲ್ಲಿ ಉಪವಾಸದಲ್ಲೂ ಕೂಡ ಕೆಲವೊಂದು ಟೈಪ್ಸ್ಗಳಿರುತ್ತೆ. ಬರೀ ನೀರು ಕುಡಿದ್ಬಿಟ್ಟು ಉಪವಾಸ ಮಾಡುವಂಥದ್ದು, ಬರೀ ಹಣ್ಣುಗಳನ್ನು ತಿನ್ಕೊಂಡ್ಬಿಟ್ಟು ಉಪವಾಸ ಮಾಡುವಂಥದ್ದು, ಒಂದು ಹೊತ್ತು ಊಟ ಮಾಡಿ ಉಪವಾಸ ಮಾಡುವಂಥದ್ದು, 2 ಹೊತ್ತು ಊಟ ಮಾಡಿ ಉಪವಾಸ ಮಾಡುವಂಥದ್ದು, 3-4 ಇಲ್ಲ 2 ಮತ್ತೆ ಅದು ಉಪವಾಸ ಆಗಲ್ಲ, ಅವಾಗ ಓವರ್ ಈಟಿಂಗ್ ಆಗುತ್ತೆ. ಸೊ ಈ ರೀತಿಯಾದದ್ದು ಇದ್ದೇ ಇರುತ್ತೆ. ಅವರವರ ದೇಹಕ್ಕೆ ಅನುಗುಣವಾಗಿ, ಅವರವರ ಪ್ರಕೃತಿಗೆ ಅನುಗುಣವಾಗಿ ಅವರು ಯಾವ ರೀತಿಯಾದಂತಹ ಉಪವಾಸವನ್ನು ಮಾಡಬೇಕು ಅಂತ ಅವರು ಸ್ಟಡಿ ಮಾಡಲೇಬೇಕು, ಎಕ್ಸ್ಪರ್ಟ್ ಅಡ್ವೈಸ್ ತಗೊಳ್ಳೇಬೇಕು. ಆಯುರ್ವೇದ ವೈದ್ಯರ ಅಡ್ವೈಸ್ ತಗೊಂಡು ಅವರು ಮುಂದೆ ಮಾಡೋದು ಉತ್ತಮ. ಕಂಪ್ಲೀಟಾಗಿ ಉಪವಾಸ ಮಾಡೋದು ಎಸ್ಪೆಷಲಿ ಮೆನ್ಶುರಲ್ ಸೈಕಲಲ್ಲಿ ನಾನು ಅಷ್ಟೊಂದು ಪ್ರಿಫರ್ ಮಾಡಲ್ಲ. ನಾನು ಇದನ್ನೇ ಸಜೆಸ್ಟ್ ಮಾಡ್ತೇನೆ ನಮ್ಮ ಕ್ಲೈಂಟ್ಸಿಗೆ ಅಥವಾ ಪೇಷಂಟ್ಸಿಗೆ. ಅವರು ಬೇರೆ ಟೈಪ್ಸನ್ನು ಆಯ್ಕೆ ಮಾಡ್ಕೊಳ್ಬೋದು. ಬೇರೆ ಬೇರೆ ಟೈಪ್ಸ್ ಯಾವುದಿದೆ, ಒಂದು ಹೊತ್ತಿನ ಫುಡ್ಡನ್ನು ತಿನ್ನುವಂಥದ್ದು ಅಥವಾ 2 ಹೊತ್ತಿನ ಫುಡ್ಡನ್ನು ತಿನ್ನುವಂಥದ್ದು, ಆ ರೀತಿಯಾದನ್ನು ಮಾಡ್ಬೋದು. ಕಂಪ್ಲೀಟಾಗಿ ಉಪವಾಸ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ಅಗೇನ್ ಉಪವಾಸದಲ್ಲೂ ಟೈಪ್ಸ್ ಇರುತ್ತೆ. ಉಪವಾಸ ಅಂದರೆ ಕಂಪ್ಲೀಟ್ ಫುಡ್ಡು ಇಲ್ಲ ನೀರು ಇಲ್ಲ ಅನ್ನೋದು ಒಂದು ಉಪವಾಸ, ಬರೀ ನೀರು, ಹೌದು. ಸೊ ಈ ರೀತಿಯಾದಂಥ ಟೈಪ್ಸ್ಗಳಿರುತ್ತೆ. ಅದನ್ನು ಅವ್ರು ನೋಡ್ಕೊಂಡ್ಬಿಟ್ಟು ಬಾಡಿಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ಮಾಡೋದು ಒಳ್ಳೆಯದು. ಮೆನೋಪಾಸ್ ಟೈಮಲ್ಲಿ ಅಥವಾ ಮೆನೋಪಾಸ್ ಆದಮೇಲೆ ಅವರು ಜನರಲ್ ಉಪವಾಸಗಳನ್ನು ಮಾಡ್ಬೋದು, ಏನೂ ತೊಂದರೆ ಇಲ್ಲ, ಒಳ್ಳೆಯದು. ಇನ್ನು ಮಹಿಳೆಯರಲ್ಲಿ ಗರ್ಭಿಣಿಯರು ಉಪವಾಸ ಮಾಡಬಾರ್ದು. ಯಾರ್ಯಾರು ಉಪವಾಸ ಮಾಡಬಾರ್ದು ಅಂತ ಹೇಳಿದರೆ ಮಕ್ಕಳು, ವೃದ್ಧರು, ಅದೇ ರೀತಿ ತುಂಬ ವೀಕ್ ಇರ್ತಾರೆ ಅವರು, ಮತ್ತು ಗರ್ಭಿಣಿಯರು, ಅವರು ಉಪವಾಸ ಮಾಡೋದನ್ನು ಅಷ್ಟೊಂದು ಒಳ್ಳೆಯದಲ್ಲ ಅಂತ ಆಯುರ್ವೇದ ಹೇಳಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.